ಈ ಕುಟ್ಟಿದ ಖಾರ ನಮ್ಮದು ಜೋಳದ ರೊಟ್ಟಿ ಮೇಲೆ ಹಚ್ಕೊಂಡು ಉಂಡಿದ್ದು ಮಾತೇ ಬೇರೆ ಇರ್ತದ್ರಿ. ಖರೆ ಅಲ್ಲೇನ್ರಿ? ಮತ್ತೇನು ಬಿಡಲ್ರಿ ನಮ್ಮ ಜೀವ. ನಿಮಗೂ ಹಿಂಗೆ ನನ್ನಂಗೆ ಅನ್ನಿಸ್ತದೇನ್ರಿ? ನಿಮಗೂ ಹಿಂಗೆ ಅನ್ನಿಸ್ಲತ್ತಿತ್ತಂದ್ರೆ ನಂಗೆ ಒಂದು ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತು ಈ ಖಾರ ಮಾಡ್ಲಕ್ಕ ಈ ಹಂಚಿನಾಗ ಏನು ಮಾಡ್ತೀನಿ ರೀ, ನಾ ಒಂದಿಟ್ಟು ಎಣ್ಣೆ ಬಿಸಿ ಮಾಡ್ತೀನಂತ್ರಿ. ಎಣ್ಣೆ ಬಿಸಿ ಆದ್ಮೇಲೆ ಒಂದಿಷ್ಟು ಶೇಂಗಾ ಹಾಕ್ತೀನಂತ್ರಿ. ಅದೇ ರೀ ಕಡಲೆ ಬೀಜ ಹಾಕ್ಲತ್ತೀನಿ. ಇವಕ್ಕೇನು ಮಾಡಮ್ರಿ, 1 ನಿಮಿಷ ತನಕ ಹಾಗೆ ಸಣ್ಣ ಊರಿನಾಗ ಹುರ್ಕೋಬೇಕಾಗ್ತದ್ರಿ. ಪೂರ್ತಿನೂ ಬಣ್ಣ ಇಲ್ಲಿ ಚೇಂಜ್ ಆಗಬಾರ್ದು, ಅಲ್ಲಿಂದ ತನಕ ಹುರ್ಕೋಬೇಕು. ಯಾಕಂದ್ರೆ ಮುಂದೆ ಮತ್ತೆ ಹುರಿದೇ ಇರ್ತದೆ. ಈಗ ಇದ್ರಾಗ ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ಲತ್ತೀನಿ ರೀ. ನಿಮಗೆ ಇಷ್ಟ ಇದ್ದರೆ ಜಾಸ್ತಿ ಬೆಳ್ಳುಳ್ಳಿನೂ ಹಾಕೋಬೋದು, ನಡೀತದೆ. ಹಾಗೆ ಹಸಿ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿನೂ ಸೇರಿಸಿನಿ ರೀ. ಮತ್ತು ಇಲ್ಲಿ ಜೀರಿಗೆನೂ ಹಾಕ್ಬಿಡ್ತೀನಂತ. ನೀವು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಇಲ್ಲಿ ಮಾಡ್ಕೋಬಹುದು. ಖಾರ ಜಾಸ್ತಿ ಇಷ್ಟ ಇದ್ದರೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಹಾಕೋರಿ. ಖಾರ ಕಮ್ಮಿ ಉಣ್ಣೋರು ಸ್ವಲ್ಪ ಕಮ್ಮಿ ಹಾಕೋರಿ. ಆದರೆ ಈ ಖಾರ ಅಂದರೆ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಟೇಸ್ಟ್ ಬರ್ತದ್ರಿ ರೊಟ್ಟಿ ಸರಿ ಉಂಬ ಟೈಮ್ನಾಗ. ಈಗ ನೋಡ್ರಿ ಹಿಂಗೆ ಬಣ್ಣ ಬರತನ ಹುರಿದೇನ್ರಿ. ಈಗ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಂತ. ಮತ್ತು ಇದ್ರಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಲತ್ತೀನಿ ರೀ. ಹಾಗೆ ಇಲ್ಲಿ ಕೊತ್ತಂಬರಿ ಸೇರಿಸ್ಲತ್ತೀನಿ ರೀ. ಬೇಕಾದ್ರೆ ಇಷ್ಟ ಇದ್ದರೆ ಏನು ಮಾಡಿರಿ, ಜಾಸ್ತಿ ಕೊತ್ತಂಬರಿನೂ ನೀವು ಇಲ್ಲಿ ಹಾಕ್ಬೋದು, ನಡೀತದೆ. ಈಗೆಲ್ಲ ಒಂದ್ಸಲಿ ಮಿಕ್ಸ್ ಮಾಡಿ ಏನು ಮಾಡ್ತೀನಿ ರೀ, ಇದಕ್ಕೆ ನಾನು ಆರ್ಲಕ್ಕ ಬಿಟ್ಬಿಡ್ತೀನಂತ್ರಿ. ಭಾಳ ಅಂದ್ರೆ ಭಾಳ ಸರಳ ಅದ ರೀ ಈ ಚಟ್ನಿ ಮಾಡೋದು. ನಾವು ಇದಕ್ಕೆ ಖಾರನೇ ಅಂತ ಕರಿತೇವೆ ರೀ. ನೋಡಿರಿ ಇಲ್ಲಿ ಪೂರ್ತಿ ಆರ್ಯದ. ಈಗ ನೋಡ್ರಿ ನಾ ಏನು ಮಾಡ್ತೀನಿ, ಈ ಕುಟ್ಟ ಕಲ್ಲು ತೊಗೊಂಡು ಕುಟ್ಕೋತಾ ಹೋಗ್ತೀನಂತ್ರಿ. ಈ ಹಂಚಿನಾಗೆ ನಾ ಕುಟ್ಲತ್ತೀನಿ ರೀ. ಬೇಕಾದ್ರೆ ನೀವು ಈ ಕುಟ್ಟ ಕಲ್ನಾಗ ಅಂದ್ರೆ ಕಲ್ಬತ್ಯಾಗೂ ಕುಟ್ಕೋಬೋದು. ಇಲ್ಲ ಯಾವುದೂ ಇಲ್ಲ ಅಂತಂದ್ರೆ ಏನು ಮಾಡಿರಿ, ಮಿಕ್ಸಿ ಜಾರ್ನಾಗೂ ಹಾಕಿ ಏನು ಮಾಡ್ಬೋದು, ನೀವು ಇದಕ್ಕೆ ಗ್ರೈಂಡ್ ಮಾಡಿಕೊಂಡು ತರ್ಬೋದು. ಅಷ್ಟೇ ರೀ, ನಾವು ಜಾಸ್ತಿ ಪುಡಿ ಮಾಡ್ಕೊಳಕ್ಕೆ ಹೋಗಬಾರ್ದ್ರಿ, ಅಷ್ಟು ರುಚಿ ಬರಲ್ಲದು. ಹೀಗಾಗಿ ಸ್ವಲ್ಪ ಹಿಂಗೆ ತರಿನೇ ಇರಬೇಕ್ರಿ, ಅಂದ್ರೆ ಅವಳ ಚವಳನೇ ಇರಬೇಕ್ರಿ. ಭಾಳ ಅಂದ್ರೆ ಭಾಳ ರುಚಿ ಕೊಡ್ತದೆ. ನೋಡಿರಿ ನಮ್ಮದು ಖಾರ ಇಲ್ಲಿ ರೆಡಿ ಆಗ್ಯದ. ರೊಟ್ಟಿ ಸರಿ, ಚಪಾತಿ ಸರಿ, ಅನ್ನದ ಸರಿ, ಎಲ್ಲದ್ರ ಸರಿ ನಡೀತದ್ರಿ. ಆದ್ರೆ ನಂಗರ ನಮ್ಮದು ಜೋಳದ ರೊಟ್ಟಿ ಸರಿ ಭಾಳ ಅಂದ್ರೆ ಭಾಳ ರುಚಿ ಹತ್ತದ ರೀ. ನಿಮಗೆ ಯಾವ್ದಾರು ಸರಿ ಚಲೋ ಹತ್ತದ ಅಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿರಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗಾದ್ರೆ ಮತ್ತೆ ಸಿಗ್ತೀನಂತ್ರಿ ಮುಂದಿನ ವಿಡಿಯೋದಾಗ ಮತ್ತೊಂದು ಹೊಸ ರೆಸಿಪಿ ತಗೊಂಡು ಬರ್ತೀನಂತ್ರಿ. ಥ್ಯಾಂಕ್ ಯು.